ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನಾಳೆ ಒಂದು ಮೆಗಾ ಇವೆಂಟ್ ಇದೆ. ಆ ಇವೆಂಟ್ ನ ಕಾರಣಕ್ಕೆ ಮಾರ್ಕೆಟ್ ವೋಲಟೈಲ್ ಕೂಡ ಇರಬಹುದು. ನೋಡೋಣ, ಅದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಯಾವೆಲ್ಲ ಪಾಯಿಂಟ್ಸ್ ಅನ್ನ ನಾವು ವಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮಿಡ್ಲ್ ಈಸ್ಟ್ ಇಂದ ಒಳ್ಳೆ ಸುದ್ದಿಗಳು ಬರ್ತಾ ಇಲ್ಲ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಮುಂಚೆನೆ ನೋಡಬಹುದು ಅಟ್ಯಾಕ್ಸ್ ಆಗ್ತಾ ಇದೆ. ಕರ್ಗ್ ಐಲ್ಯಾಂಡ್ ಟಾರ್ಗೆಟೆಡ್ ಇನ್ US ಇಸ್ರೇಲಿ ಏರ್ ಸ್ಟ್ರೈಕ್ಸ್, ರಡಾರ್ ಅಂಡ್ ಮಿಲಿಟರಿ ಸೈಟ್ಸ್ ಇಟ್ ಇರಾನ್ ವಾಸ್ ರೆಸ್ಪಾನ್ಸ್. ಅಂದ್ರೆ ಅಗೇನ್ ಕರ್ಗ್ ಐಲ್ಯಾಂಡ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಈ ಹಿಂದೆ ಕೂಡ ಕರ್ಗ್ ಐಲ್ಯಾಂಡ್ ನ ಮೇಲೆ ಅಟ್ಯಾಕ್ ಮಾಡಿದ್ರು. ಆದ್ರೆ ಆಗ್ಲೂ ಕೂಡ ಓನ್ಲಿ ಮಿಲಿಟರಿ ಸೈಟ್ಸ್ ನ ಮೇಲೆ ಟಾರ್ಗೆಟ್ ಮಾಡಿದ್ರು. ಯಾವುದೇ ರೀತಿಯ ಆಯಿಲ್ ಇನ್ಫ್ರಾದ ಮೇಲೆ ಟಾರ್ಗೆಟ್ ಮಾಡಿರ್ಲಿಲ್ಲ. ಈಗಲೂ ಕೂಡ ಮಿಲಿಟರಿ ಸೈಟ್ಸ್ ನ ಮೇಲೆನೆ ಟಾರ್ಗೆಟ್ ಮಾಡಿದ್ದಾರೆ. ಮೇ ಬಿ ಇದು ವಾರ್ನಿಂಗ್ ರೀತಿಯಲ್ಲಿ ಮಾಡಿರುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಟ್ರಂಪ್ ಬೆಳಗಿನ ಜಾವ 5:30 ಟೈಮ್ ಕೊಟ್ಟಿದ್ರು. ಅಷ್ಟರಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆಗ್ಬೇಕು, ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಮಾಡ್ತೀವಿ ಅಂತ. ಇನ್ನು ಅದಕ್ಕೆ ಸಮಯ ಕೂಡ ಇದೆ. ಬಟ್ ಸ್ಟಿಲ್ ಈಗಾಗಲೇ ಅಟ್ಯಾಕ್ಸ್ ಅನ್ನ ಶುರು ಮಾಡಿದ್ದಾರೆ ಇರಾನ್ ನ ಮೇಲೆ. ಅದಕ್ಕೆ ಇರಾನ್ ಕೂಡ ನಾವು ಇದಕ್ಕೆ ಪ್ರತಿಕಾರ ಹೇಳ್ತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ನೋಡಬಹುದು, ಮತ್ತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ಗೆ. ಎ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್. ಇವತ್ತು ರಾತ್ರಿನೇ ಅಲ್ಲಿನ ನಾಗರಿಕತೆ ಅಂದ್ರೆ ಇರಾನ್ ನಾಗರಿಕತೆ ಅಂದ್ರೆ ಆಲ್ಮೋಸ್ಟ್ ಇರಾನ್ ಸಾಯುತ್ತೆ ಅಂತ ಹೇಳ್ತಿದ್ದಾರೆ. ಟ್ರಂಪ್ ವಾನ್ಸ್ ಮಾಸಿವ್ ಡಿಸ್ಟ್ರಕ್ಷನ್ ರಿಜಿಮ್ ಚೇಂಜ್ ಇನ್ ಇರಾನ್ ಆಫ್ಟರ್ ಕರ್ಗ್ ಐಲ್ಯಾಂಡ್ ಅಟ್ಯಾಕ್. ಕರ್ಗ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದ ನಂತರ ಹೇಳ್ತಿರುವಂತದ್ದು. ಅವರ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಹಂಚಿಕೊಂಡಿದ್ದಾರೆ. ನೋಡಬಹುದು, ಎ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್, ನೆವರ್ ಟು ಬಿ ಬ್ರಾಟ್ ಬ್ಯಾಕ್ ಅಗೇನ್. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್, ಬಟ್ ಇಟ್ ಪ್ರಾಬಬ್ಲಿ ವಿಲ್. ಜೊತೆಗೆ ನೋಡಬಹುದು, ನೌ ದಟ್ ವಿ ಹ್ಯಾವ್ complete and total regime change where different, smarter and less radicalized minds prevail, maybe something revolutionary wonderful can happen, who knows. ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಇರಾನ್ ಕೂಡ ಇದಕ್ಕೆ ರಿಪ್ಲೈ ಕೊಟ್ಟಿದೆ. ನೋಡಬಹುದು, ರೆಸ್ಟ್ರೈಂಟ್ ಈಸ್ ಓವರ್, ಇರಾನ್ ಇಶ್ಯೂಸ್ ಬ್ಲಂಟ್ ವಾರ್ನಿಂಗ್ ಟು ನೈಬರಿಂಗ್ ಗಲ್ಫ್ ಕಂಟ್ರೀಸ್ ಆಫ್ಟರ್ ಕರ್ಗ್ ಐಲ್ಯಾಂಡ್ ಸ್ಟ್ರೈಕ್. ಕರ್ಗ್ ಐಲ್ಯಾಂಡ್ ಮೇಲೆ ಯಾವಾಗ ಅಟ್ಯಾಕ್ ಆಯ್ತು, ಇಮಿಡಿಯೇಟ್ಲಿ ಅವ್ರು ಮಾಡ್ತಿರೋದೇನಂತಂದ್ರೆ ಗಲ್ಫ್ ಕಂಟ್ರೀಸ್ ಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಗಲ್ಫ್ ಕಂಟ್ರೀಸ್ ಕೂಡ ಈಗಾಗಲೇ ರೀಸೆಂಟ್ ಆಗಿ ಯುದ್ಧ ನಿಲ್ಲುತ್ತೆ ಅನ್ನುವಂತ ಸಂದರ್ಭ ಬಂದಾಗ ನಿಲ್ಲಿಸಬೇಡಿ ಅಂತಾನೆ ಅಮೆರಿಕಾಗೆ ಪ್ರೆಷರ್ ಅನ್ನ ಏರಿದ್ವು. ಯಾಕೆಂತಂದ್ರೆ ಇರಾನ್ ಈಗ ಗಾಯಗೊಂಡಿರೋ ದೇಶ, ಅವರನ್ನ ಹೀಗೆ ಬಿಟ್ರೆ ಮತ್ತೆ ಶಕ್ತಿ ಗಳಿಸ್ಕೊಂಡು ಮತ್ತೆ ದೊಡ್ಡದಾಗಿ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಅನ್ನೋದು ಅವರ ನಿಲುವು. ಈವನ್ ಇಸ್ರೇಲ್ ಕೂಡ ಅದನ್ನೇ ಬಯಸುತ್ತೆ. ಯಾಕಂದ್ರೆ ಈ ಸಮಸ್ಯೆ ಪದೇ ಪದೇ ಆಗ್ಬಾರ್ದಲ್ಲ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಬೇಕಾಗಿರೋದು ರಿಜಿಮ್ ಚೇಂಜ್ ಆದ್ರೆ ಮೇ ಬಿ ಈ ರೀತಿಯ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ. ಜೊತೆಗೆ ಅಮೆರಿಕದ ಮಾತು ಕೇಳುವಂತ ಸರ್ಕಾರ ಅಲ್ಲೇನಾದ್ರೂ ಬಂದ್ರೆ ಅಬ್ವಿಯಸ್ಲಿ ಒಂದಷ್ಟು ಸಮಸ್ಯೆಗಳು ಖಂಡಿತ ಕಡಿಮೆ ಆಗುತ್ತೆ. ಅದನ್ನೇ ಅಮೆರಿಕ ಕೂಡ ಟಾರ್ಗೆಟ್ ಮಾಡ್ತಾ ಇರೋದು. ಆಯಿಲ್ ಎಕಾನಮಿ ಅವ್ರು ಯಾವಾಗ್ಲೂ ಕೂಡ ಟಾರ್ಗೆಟ್ ಮಾಡ್ತಾರೆ, ಅದು ಗೊತ್ತಿರುವಂತ ವಿಷಯ. ನ್ಯೂಕ್ಲಿಯರ್ ವೆಪನ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಒಂದು ರೀಸನ್ ಅಷ್ಟೇ ಅಟ್ಯಾಕ್ ಮಾಡ್ಲಿಕ್ಕೆ. ಅದರ ಹಿಂದೆ ನೂರಾರು ಕಾರಣಗಳಿದ್ದಾವೆ. ಹಾಗೆ ನ್ಯೂಕ್ಲಿಯರ್ ವೆಪನ್ ಮಾಡ್ಕೊಳ್ಳೋದು ಕೂಡ ರಿಸ್ಕಿನೇ ಇಡೀ ವರ್ಲ್ಡ್ ಗೆ. ಯಾಕೆಂದ್ರೆ ಇವರ ಮೈಂಡ್ ಸೆಟ್ ಗಳು ಗೊತ್ತಲ್ಲ, ಇವ್ರ ಹತ್ರ ಇದ್ರೆ ಯಾವಾಗ ಹೆಂಗ್ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಇದು ವಿಶ್ವಕ್ಕೂ ಕೂಡ ಮಾರಕನೇ. ಬಟ್ ಈಗ ಸಮಸ್ಯೆಯನ್ನ ಅನುಭವಿಸ್ತಿರೋದು ಜನ. ಈ ಯುದ್ಧ ಇನ್ನೊಂದು ಲೆವೆಲ್ಗೆ ಇವತ್ತು ರಾತ್ರಿ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಕಾದು ನೋಡೋಣ ಮಾರ್ನಿಂಗ್ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ. ಈಗಾಗಲೇ ಕರ್ಗ್ ಐಲ್ಯಾಂಡ್ ನ ಮೇಲೆ ಅಟ್ಯಾಕ್ ಆಗಿದೆ. ಲೆಟ್ಸ್ ಸಿ. ಜೊತೆಗೆ ನೋಡಬಹುದು, ನ್ಯೂ ಫೇಸ್ ಆಫ್ ವಾರ್ ಬಿಗಿನ್ಸ್. ಇರಾನ್ ಹೇಳ್ತಾ ಇರುವಂತದ್ದು, ಇರಾನ್ ಎಸ್ಕಲೇಟ್ಸ್ ಮಿಸೈಲ್ ಥ್ರೆಟ್, ಸೇಸ್ ಆಲ್ ಪ್ರೀವಿಯಸ್ ಸ್ಟ್ರೈಕ್ಸ್ ಆರ್ ಮಲ್ಟಿಪ್ಲೈಡ್ ಬೈ 2. ಅಂದ್ರೆ ಈ ಹಿಂದೆ ಏನು ಇರಾನ್ ಮಿಸೈಲ್ ಸ್ಟ್ರೈಕ್ಸ್ ಅನ್ನ ಮಾಡಿದೆ ಅಥವಾ ಡ್ರೋನ್ ಅಟ್ಯಾಕ್ಸ್ ಅನ್ನ ಮಾಡಿದೆ, ಅದಕ್ಕೆ 2ರಷ್ಟು ನಾವೀಗ ಅಟ್ಯಾಕ್ ಮಾಡ್ತೀವಿ. ಇದು ಯುದ್ಧದ ಹೊಸ ಆರಂಭ ಅಂತ ಹೇಳ್ತಿದೆ. ನೋಡಬಹುದು, ARGC ಕಮಾಂಡರ್ ಔಟ್ಲೈನ್ಸ್ ಡ್ಯುಯಲ್ ಲಾಂಚ್ ಮಿಸೈಲ್ ಸ್ಟ್ರಾಟಜಿ ಆಸ್ ಇರಾನ್ ವಾನ್ಸ್ ಗಲ್ಫ್ ಕಂಟ್ರೀಸ್ ಆಫ್ ಪ್ರೊಲಾಂಗ್ಡ್ ಡಿಸ್ರಪ್ಷನ್ ಟು ಆಯಿಲ್ ಅಂಡ್ ಗ್ಯಾಸ್ ಫ್ಲೋ ಫಾಲೋಯಿಂಗ್ ರಿಪೋರ್ಟೆಡ್ ಸ್ಟ್ರೈಕ್ಸ್ ಆನ್ ಕರ್ಗ್ ಐಲ್ಯಾಂಡ್. ಡಬಲ್ ಮಾಡ್ತೀವಿ ನಮ್ಮ ಅಟ್ಯಾಕ್ಸ್ ಅನ್ನ ಅಂತ ಗಲ್ಫ್ ಕಂಟ್ರೀಸ್ ಗೆ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ. ಈಗ ಆಗ್ಬಹುದಾಗಿರುವಂತ ಅಟ್ಯಾಕ್ಸ್ ಏನಂತಂದ್ರೆ ನಾವು ಈಗಾಗಲೇ ಈ ಹಿಂದೆ ಒಂದ್ಸಲ ನೋಡಿದ್ವಿ. ಅಂದ್ರೆ ಮೇ ಬಿ 15 ಡೇಸ್ ಬ್ಯಾಕ್ ಅನ್ಸುತ್ತೆ, ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಅಟ್ಯಾಕ್ ಗಳಾಗಬಹುದು ಅಂತ. ಹಾಗೆ ಒಂದಷ್ಟು ಅಟ್ಯಾಕ್ ಗಳಾಗಿತ್ತು ಕೂಡ. ಮೇ ಬಿ ಈಗ ಅದು ಡಬಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಖಂಡಿತ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ಕ್ರೂಡ್ ಸಪ್ಲೈ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಎಲ್ಲಿ ಸಪ್ಲೈ ಮಾಡಕ್ಕಾಗುತ್ತೆ? ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಿದ್ರು ಅಷ್ಟೇ, ಓಪನ್ ಆದ್ರೂ ಅಷ್ಟೇ. ಆಯಿಲ್ ವೆಲ್ ಗಳು ಅಥವಾ ತೈಲ ಬಾವಿಗಳೇನಿದಾವೆ ಅವುಗಳ ಮೇಲೆ ಅಟ್ಯಾಕ್ ಆದ್ರೆ ಮತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ವಿಶ್ವ ಸಮಸ್ಯೆಗೆ ಸಿಲುಕತ್ತೆ.
ಈಗ ಅದೇ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಏನಾದ್ರೂ ಅಮೆರಿಕ, ಇಸ್ರೇಲ್ ಹಾಗೆ ಅರಬ್ ಕಂಟ್ರೀಸ್ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಮಾಡಿ ಬೇಗ ಇರಾನ್ಗೆ ಅಟ್ಯಾಕ್ ಮಾಡೋ ಶಕ್ತಿ ಇಲ್ಲದ ತರ ಮಾಡಿದ್ರೆ ಮೇ ಬಿ ಅದು ಸ್ವಲ್ಪ ಡ್ಯಾಮೇಜಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಬಟ್ ಅದಾಗುತ್ತಾ ಕಾದ್ ನೋಡ್ಬೇಕಾಗಿದೆ. ಇನ್ ಕೇಸ್ ಅದಾಗದಾಗಿದ್ರೆ ಇಷ್ಟೊತ್ತಿಗೆ ಆಗ್ತಾ ಇತ್ತು, ಈಗಾಗಲೇ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಆಗೋದಾಗಿದ್ರೆ. ಬಟ್ ನೋಡೋಣ, ಹೋಪ್ಸ್ ಇಟ್ಕೊಳ್ಬೇಕು ಅಷ್ಟೇ. ಹಾಗೆ ಈ ಸುದ್ದಿಗಳು ಬಂದ ಮೇಲೆ ಕ್ರೂಡ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ನೋಡಬಹುದು. ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. ಬಟ್ WTI 2.5% ಅಪ್ ಆಗಿದೆ. ಬ್ರೆಂಟ್ ಅಂತೂ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ಇದೆ. ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಈಗ ತಾನೇ ಓಪನ್ ಆಗಿದೆ ನೋಡಬಹುದು. 0.73% ಡೌನ್ ಅಲ್ಲಿ ಡೌ ಜೋನ್ಸ್ ಟ್ರೇಡ್ ಆಗ್ತಿದೆ. ನಾಸ್ಟಾಕ್ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಯುರೋಪಿಯನ್ ಮಾರ್ಕೆಟ್ ಗಳು ಅವಾಗಲೇ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ನೋಡಿದಾಗ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಇವಾಗ ನೋಡಬಹುದು ನೆಗೆಟಿವ್ ಆಗಿದೆ. 0.5%, ಬಿಲೋ 0.5% ಅಥವಾ 1%, ಅಬೋವ್ 1%, ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ. ಅಂದ್ರೆ ಓಪನ್ ಇರುವಂತಹ ಮಾರ್ಕೆಟ್ ಗಳು ನೆಗೆಟಿವ್ ಆಗಿದಾವೆ. ಇಲ್ಲಿ ಕೆಲವೊಂದು ಮಾರ್ಕೆಟ್ಸ್ ಪಾಸಿಟಿವ್ ಇದಾವೆ, ಬಟ್ ಕ್ಲೋಸ್ ಆಗಿದಾವೆ ಈಗಾಗಲೇ. ಅಮೆರಿಕನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಹಾಗೆ ಕರ್ಗ್ ಐಲ್ಯಾಂಡ್ ನ ಮೇಲೆ ದಾಳಿ ಆಗಿದೆ ಅಂತ ಸುದ್ದಿ ಬಂದ ಮೇಲೆ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿದ್ದಾವೆ. ಅಂದ್ರೆ ಅಬ್ವಿಯಸ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಬಟ್ ಇವತ್ತಿನ ರೀತಿ ಅಥವಾ ನಿನ್ನೆ ಬಂದಂತ ರೀತಿ ಪರ್ಫಾರ್ಮೆನ್ಸ್ ಏನಾದ್ರೂ ರಿವರ್ಸ್ ಆಗುತ್ತಾ ಅದನ್ನ ನಾವು ನಾಳೆ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಕೂಡ ಸೆಂಟಿಮೆಂಟ್ ಏನ್ ಪಾಸಿಟಿವ್ ಇರಲಿಲ್ಲ, ಇವತ್ತು ಕೂಡ ಸೆಂಟಿಮೆಂಟ್ ಪಾಸಿಟಿವ್ ಇರಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಆ ರೀತಿ ಏನಾದ್ರೂ ರಿಕವರಿ ಬರೋದ್ ಕಾದ್ ನೋಡ್ಬೇಕಾಗಿದೆ ನಾಳೆ. ಇನ್ನು ಇರಾನ್ ನಿಂದ ಇನ್ನೊಂದು ಸುದ್ದಿ ಬರ್ತಾ ಇದೆ ಮೋಸ್ತಫಾ ಖಮೇನಿ ಬಗ್ಗೆ. ನೋಡಬಹುದು, ಇರಾನ್ಸ್ ಮೋಸ್ತಫಾ ಖಮೇನಿ ಇನ್ ಸೀವರ್ ಕಂಡೀಷನ್ ನಾಟ್ ಇನ್ವಾಲ್ವ್ಡ್ ಇನ್ ಡಿಸಿಷನ್ ಮೇಕಿಂಗ್ ರಿಪೋರ್ಟ್ ಮೂಲಕ ಬರುತ್ತಿರುವಂತಹ ಸುದ್ದಿ. ಇವರು ಯಾವುದೇ ರೀತಿಯ ಡಿಸಿಷನ್ ಮೇಕಿಂಗ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಆಗಿಲ್ಲ, ಅಂದ್ರೆ ಕಂಡೀಷನ್ ಆ ರೀತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ಕೋಮಾದಲ್ಲಿ ಇದ್ರು ಇರಬಹುದು, ಗೊತ್ತಿಲ್ಲ ಏನಾಗಿದೆ ಅಂತ. ಅವರು ಆಚೆ ಅಂತೂ ಕಾಣಿಸ್ಕೊಂಡಿಲ್ಲ. ಬಟ್ IRGC ಸ್ಟಿಲ್ ಫೈಟ್ ಮಾಡ್ತಾನೆ ಇದೆ. ಅಲ್ಲಿ ಸರ್ವೋಚ್ಚ ನಾಯಕ ಇಲ್ಲ ಅಂದ್ರೂ ಕೂಡ ಫೈಟ್ ನಡೀತಾನೆ ಇದೆ. ಇನ್ನು ನಾಳೆ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇನ್ನೊಂದು ಸುದ್ದಿ ಇದೆ. ಅದೇನು ಅಂತಂದ್ರೆ RBI MPC ಮೀಟಿಂಗ್. ನಿನ್ನೆಯಿಂದನೇ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ನಿನ್ನೆ ಇವತ್ತು ಮೀಟಿಂಗ್ ಇತ್ತು. ನಾಳೆ ಬೆಳಗ್ಗೆ 10 ಗಂಟೆಗೆ RBI ಗವರ್ನರ್ ಮಲ್ಹೋತ್ರಾ ಅವರು ಬಂದು ಮೀಡಿಯಾಗೆ ಅಡ್ರೆಸ್ ಮಾಡ್ತಾರೆ, ಏನೆಲ್ಲ ಡಿಸಿಷನ್ ತಗೊಂಡಿದ್ದಾರೆ, ಜೊತೆಗೆ ಮುಂದೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಸ್ಟಿಮೇಷನ್ಸ್ ಇದೆ, ಅದನ್ನ ಅನೌನ್ಸ್ ಮಾಡ್ತಾರೆ. ಈ ಕಾರಣಕ್ಕೂ ಕೂಡ ಮಾರ್ಕೆಟ್ಸ್ ವಾಲಟೈಲ್ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ 5 ಮೇಜರ್ ಥಿಂಗ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ ನಾಳೆ RBI ಏನ್ ಹೇಳುತ್ತೆ ಅಂತ. ಅದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ರೇಟ್ ಕಟ್ ಅಂತೂ ಆಗಲ್ಲ. ಅದರಲ್ಲೂ ಇಂಥ ಸನ್ನಿವೇಶದಲ್ಲಿ ಅಬ್ವಿಯಸ್ಲಿ ರೇಟ್ ಕಟ್ ಮಾಡೋದಿಲ್ಲ, ಅದರಲ್ಲಿ ಏನ್ ಡೌಟೇ ಇಲ್ಲ. ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಂಡು ಇಲ್ಲ. ಬಟ್ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಏನಂತಂದ್ರೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಏನ್ ಕೊಡುತ್ತೆ RBI, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಇನ್ಫ್ಲೇಷನ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇತ್ತು. ಬಟ್ ಈಗ ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿದೆ. 60 ರೇಂಜ್ ಅಲ್ಲಿ ಇದ್ದಿದ್ದು 110 ರೇಂಜ್ ಅಲ್ಲಿ ಇದೆ. ಈಗ $50 ಜಾಸ್ತಿ ಆಗಿದೆ. ಜೊತೆಗೆ ಇನ್ನು ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇಂತಹ ಸಂದರ್ಭದಲ್ಲಿ RBI ಬೇಸ್ ಯಾವ್ದನ್ನ ಇಟ್ಕೊಂಡು ಪ್ರೊಜೆಕ್ಷನ್ ಅನ್ನ ಕೊಡ್ತಾರೆ ಅದನ್ನ ನಾವು ವಾಚ್ ಮಾಡ್ಬೇಕಾಗತ್ತೆ. ಇನ್ನು ಗ್ರೋತ್ ಪ್ರೊಜೆಕ್ಷನ್, ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುವಂತ ಇಂತಹ ಸಂದರ್ಭದಲ್ಲಿ ಹಾಗೆ ಸಿಚುಯೇಷನ್ ಹೀಗಿರುವಾಗ ಅಂದ್ರೆ ಯುದ್ಧದ ಸನ್ನಿವೇಶದಲ್ಲಿ ಗ್ರೋತ್ ಪ್ರೊಜೆಕ್ಷನ್ ಅನ್ನು ಕೂಡ ಜಾಸ್ತಿ ಮಾಡುವಂತ ಸಾಧ್ಯತೆಗಳಂತೂ ತುಂಬಾನೇ ಕಡಿಮೆ. ಆಕ್ಚುಲಿ ರೆಡ್ಯೂಸ್ ಮಾಡಬಹುದು, ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನು ಕ್ರೂಡ್ ಪ್ರೈಸ್ ಅಸಂಪ್ಷನ್ಸ್ ಏನ್ ಕೊಡ್ತಾರೆ, ಹಿಂದೆ 106 ರೇಂಜ್ ಅಲ್ಲಿ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅನ್ನ ಮಾಡಿದ್ರು. ಈಗ ಮೇ ಬಿ 150ಕ್ಕೆ ಮಾಡ್ಬೇಕೇನೋ. ಯಾಕಂದ್ರೆ ಈಗಾಗಲೇ 106 ಕ್ರಾಸ್ ಮಾಡಿ 110 ರೇಂಜ್ ಅಲ್ಲಿ ಇದೆ. 150 ಟಾರ್ಗೆಟ್ ಮಾಡ್ಕೊಂಡು ಇವರು ಪ್ರೊಜೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಮೇ ಬಿ ಇದನ್ನ ನಾವು ವಾಚ್ ಮಾಡ್ಬೇಕಾಗತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಬಗ್ಗೆ ಏನ್ ಅಸಂಪ್ಷನ್ ಅನ್ನ RBI ಕೊಡುತ್ತೆ ಅಂತ, ಎಕನಾಮಿಸ್ಟ್ ಏನ್ ಹೇಳ್ತಾರೆ ಅಂತ. ಇನ್ನು ರುಪಿ ವಾಲಟಿಲಿಟಿ ಬಗ್ಗೆ ಏನ್ ಹೇಳ್ತಾರೆ, ಬಿಗ್ ಚೇಂಜಸ್ ಆಗ್ತಾ ಇದೆ, ಬಿಗ್ ರಿಯಾಕ್ಷನ್ಸ್ ಬರ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ನಾವು ಕಾದು ನೋಡ್ಬೇಕಾಗಿದೆ ನಾಳೆ. ಇನ್ನು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್, ಸೊ ಇದ್ರ ಬಗ್ಗೆ ಯಾವ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ RBI ಕೊಡುತ್ತೆ ಅನ್ನೋದನ್ನ ನಾವು ನಾಳೆ ವಾಚ್ ಮಾಡಬೇಕಾಗುತ್ತೆ. ಈ ಮೇಜರ್ ಪಾಯಿಂಟ್ಸ್ ಅನ್ನ ನಾಳೆ 10 ಗಂಟೆಗೆ ವಾಚ್ ಮಾಡಿ RBI ಗವರ್ನರ್ ಏನ್ ಹೇಳ್ತಾರೆ ಈ ಎಲ್ಲ ವಿಷಯದಲ್ಲಿ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ನಿನ್ನೆ ಮೊನ್ನೆಯಿಂದ ಹಲವಾರು ಕಂಪನಿಗಳು ತಮ್ಮ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದಾವೆ. ಇದರಲ್ಲಿ ಎಸ್ಪೆಷಲ್ ರಿಟೇಲ್ ಇಂಡಸ್ಟ್ರಿಯ ನಂಬರ್ಸ್ ತುಂಬಾನೇ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಡಬಲ್ ಡಿಜಿಟಲ್ ರೆವೆನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದು ಡಿಮಾರ್ಟ್ ಆಗ್ಬೋದು, ಟ್ರೆಂಟ್ ಆಗ್ಬೋದು, ವಿ ಮಾರ್ಟ್ ಆಗ್ಬೋದು, ಇವುಗಳಲ್ಲಿ ಡಬಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಕಂಪನಿಗಳ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಆಕ್ಚುಯಲ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಮಾರ್ಜಿನ್ಸ್ ಏನಾದ್ರೂ ಕಂಪ್ರೆಸ್ ಆಗಿದೆಯಾ ಅನ್ನೋದು ಕೂಡ ರಿಸಲ್ಟ್ ಬಂದಾಗ್ಲೇ ಗೊತ್ತಾಗೋದು. ಈಗ ಜಸ್ಟ್ ರೆವೆನ್ಯೂ ಗ್ರೋತ್ ಮಾತ್ರ ಕಂಪನಿಗಳು ಅನೌನ್ಸ್ ಮಾಡಿದ್ದಾವೆ. ಇವುಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ರೆವೆನ್ಯೂ ಗ್ರೋತ್ ಚೆನ್ನಾಗಿದೆ, ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಗಳಲ್ಲಿ. ರಿಸಲ್ಟ್ಸ್ ಅಲ್ಲೂ ಏನಾದ್ರೂ ಅದೇ ರೀತಿ ಗ್ರೋತ್ ಇತ್ತು ಅಂದ್ರೆ ಮೇ ಬಿ ನಾವು ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ರೀತಿ ಯುದ್ಧದ ಸಂದರ್ಭದಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಅದನ್ನು ಕೂಡ ಕಾಶಿಯಸ್ ಆಗಿ ನೋಡ್ಬೇಕಾಗುತ್ತೆ. ಬಟ್ ಸ್ಟಿಲ್ ಗ್ರೋತ್ ಚೆನ್ನಾಗಿದ್ರೆ ಮೇ ಬಿ ಅದು ಒಳ್ಳೆ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬೋದು.
ಸೊ ನೋಡೋಣ, ರಿಸಲ್ಟ್ ಬಂದಾಗ ನಮಗೆ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಬಹುದು ಅವಿನ್ಯೂ ಸೂಪರ್ ಮಾರ್ಟ್ಸ್ ಅಂದ್ರೆ ಡಿಮಾರ್ಟ್ 20% ಇಯರ್ ಆನ್ ಇಯರ್ ಗ್ರೋತ್ ರಿಪೋರ್ಟ್ ಮಾಡಿದೆ. ಟ್ರೆಂಟ್ ಇದು ಕೂಡ 20%. ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ, ನಂತರ ಒಳ್ಳೆ ಕಮ್ ಬ್ಯಾಕ್ ಕಂಡು ಬರುತ್ತಾ ಈ ಸೆಗ್ಮೆಂಟ್ ಅಲ್ಲಿ ಅಂತ. ಸೊ ನಾಳೆ ಬಿಗ್ ಇವೆಂಟ್ ಇದೆ, ಜೊತೆಗೆ ಯುದ್ಧದಿಂದ ಕೂಡ ಯಾವ ಸುದ್ದಿಗಳು ಬರ್ತವೆ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಈ ಇವೆಂಟ್ ಗಳ ಮೇಲೆ ಗಮನ ಇರಲಿ ನಿಮ್ದು ನಾಳೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.